ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಕಾಂಗ್ರೆಸ್ ಕಡಿಮೆ ಅಂತರದಿಂದ ಗೆದ್ದಿರೋದಕ್ಕೆ ಕಾಂಗ್ರೆಸ್ಸಿಗರದ್ದೇ ತಕರಾರಿದೆ. ಕಾಂಗ್ರೆಸ್ಗೆ ಬರಬೇಕಿದ್ದ ಮುಸ್ಲಿಂ ಮತಗಳು ಒಡೆದಿತ್ತು. ಇದಕ್ಕೆ ಕಾರಣ ಜಮೀರ್ ಅಹಮದ್ ಅನ್ನೋ ಮಾತುಗಳು ಹರಿದಾಡಿದ್ವು. ಜಮೀರ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋ ಮಾತುಗಳು ಹರಿದಾಡಿತು. ಆದರೆ ಈಗ ಜಮೀರ್ ಅಹಮದ್ ಅವರನ್ನ ಕೇರಳಂ ಫಲಿತಾಂಶ ಕಾಪಾಡಿದೆಯಂತೆ. ಮುಸಲ್ಮಾನ ಅಸಮಾಧಾನ ನಿಜ. ಒಂದು ಪ್ರಚಾರ ಅಪಪ್ರಚಾರ ಮಾಡಿದ್ದಾರೆ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದ್ರೆ ಮಂತ್ರಿ ಸ್ಥಾನದ ರಾಜೀನಾಮೆ ಕೊಡ್ತೀನಿ. ಕೇರಳಂ ಎಲೆಕ್ಷನ್ ರಿಸಲ್ಟ್ ಕಾಂಗ್ರೆಸ್ಗೆ ಭರ್ಜರಿ ಜಯ. ದಾವಣಗೆರೆ ಕಿಚ್ಚಿಗೆ ಕೇರಳಂ ನೀರು ಜಮೀರ್ ಅಹಮದ್ಗೆ ಬರವಾಯ್ತ. ಬೈ ಎಲೆಕ್ಷನ್ ರಿಸಲ್ಟ್ ಬಂದಾಯ್ತು. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಾಯಿತು. ಗೆದ್ದೇ ಗೆಲ್ತೇವೆ ಅಂತ ಹೇಳ್ತಿದ್ದ ಬಿಜೆಪಿಗೆ ಮುಖಭಂಗವಾಯಿತು. ಬಾಗಲಕೋಟೆಯಲ್ಲಿ ಬಿಜೆಪಿಯ ವೀರಣ್ಣ ಚರಂತಿಮಠಗೆ ಮಣ್ಣು ಮುಕ್ಕಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಗೆಲುವಿನ ನಗೆ ಬೀರಿದ್ದಾಯಿತು. ದಾವಣಗೆರೆಯಲ್ಲಿ ಕೇಸರಿಪಾಳಯವನ್ನ ಧೂಳಿಪಟ ಮಾಡಿ ಸಮರ್ಥ ಶಾಮನೂರು ವಿಕ್ಟರಿ ಸಿಂಬಲ್ ತೋರಿಸಿದ್ದಾಯಿತು. ಈ 2 ರಿಸಲ್ಟ್ ಇಟ್ಕೊಂಡು ಕಾಂಗ್ರೆಸ್ ತನ್ನನ್ನ ತಾನು ಹೊಗಳಿಕೊಂಡಿದ್ದಾಯಿತು. ಜನರು ತಮ್ಮ ಆಡಳಿತವನ್ನ ಮೆಚ್ಚಿರುವುದಕ್ಕೆ ಇದೇ ಸಾಕ್ಷ್ಯ ಅಂತ ಹೇಳಿಕೊಂಡಿದ್ದಾಯಿತು. ಆಡಳಿತ ವಿರೋಧಿ ಅಲೆ ಇಲ್ಲವೇ ಇಲ್ಲ ಅಂತ ಬಿಜೆಪಿಯನ್ನು ಟೀಕಿಸಿದ್ದೂ ಆಯಿತು. ಇದೆಲ್ಲ ಆದರೂ ಕೂಡ ಕಾಂಗ್ರೆಸ್ ಅನ್ನ ಅದೊಂದು ವಿಚಾರ ಕಾಡ್ತಾನೆ ಇದೆ. ಅದು ದಾವಣಗೆರೆ ಎಲೆಕ್ಷನ್ ರಿಸಲ್ಟ್ ವಿಚಾರ. ಅಲ್ಪಸಂಖ್ಯಾತರು, ಆಯ್ದ ವರ್ಗದವರು, ಎಲ್ಲ ಧರ್ಮದ ಜಾತಿ ಜನಾಂಗದವರು ಕಾಂಗ್ರೆಸ್ಸಿಗೆ ಮತ ನೀಡೋದ್ರಿಂದ ನಾವು ಗೆಲುವು ಸಾಧಿಸಿದೀವಿ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 27,888 ಮತಗಳ ಅಂತರದಿಂದ ಗೆಲುವು ಕಂಡಿದ್ದ ಶಾಮನೂರು ಮೊಮ್ಮಗ ಸಮರ್ಥ ಗೆಲುವಿನ ಮಾರ್ಜಿನ್ ಕೇವಲ 5,708 ಮತ. 2023ರ ಚುನಾವಣೆ ನಡೆದಿತ್ತು. ಆಗ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಬಿಜೆಪಿ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಅವರ ವಿರುದ್ಧ ಸ್ಪರ್ಧಿಸಿ ಬರೋಬ್ಬರಿ 27,888 ಮತಗಳ ಅಂತರದಿಂದ ಗೆದ್ದಿದ್ರು. 56,410 ಮತಗಳನ್ನು ಪಡೆದುಕೊಂಡ ವಿನಯ್ ಕುಮಾರ್ ಹೀನಾಯ ಸೋಲು ಕಂಡಿದ್ದರು. ಶಾಮನೂರು ಶಿವಶಂಕರಪ್ಪ ಮೃತರಾದ್ಮೇಲೆ ಸಮರ್ಥ್ಗೆ ಟಿಕೆಟ್ ನೀಡಲಾಗಿತ್ತು. ಗೆದ್ದೇ ಗೆಲ್ತೇವೆ ಅನ್ನೋ ಹುಮ್ಮಸ್ಸು ಕಾಂಗ್ರೆಸ್ನಲ್ಲಿತ್ತು. ಒಂದಾಯಾಮದಲ್ಲಿ ನೋಡೋದಾದ್ರೆ ಸಮರ್ಥ್ ಕನಿಷ್ಠ ಪಕ್ಷ 40,000 ಮತಗಳಿಂದ ಗೆಲ್ಲಬೇಕಿತ್ತು. ಕೇವಲ ಅನುಕಂಪದ ಅಲೆಯೇ ಸಮರ್ಥ್ಗೆ 10-20,000 ಮತಗಳ ಗೆಲುವಿನ ಅಂತರವನ್ನ ಹೆಚ್ಚಿಸಬೇಕಿತ್ತು. ಆದರೆ ಅದ್ಯಾವುದೂ ಆಗಲೇ ಇಲ್ಲ. ಸಮರ್ಥ್ ಕೊನೆಗೆ ಗೆದ್ದಿದ್ದು ಕೇವಲ 5,708 ಮತಗಳ ಅಂತರದಿಂದ. ಹೀಗಾಗುವುದಕ್ಕೆ ಕಾರಣ ಏನ್ ಗೊತ್ತಾ? ಅದೊಂದು ಕಿಚ್ಚು, ಮುಸ್ಲಿಂ ಕಿಚ್ಚು. ಅಲ್ಪಸಂಖ್ಯಾತರು, ಆಯ್ದ ವರ್ಗದವರು, ಎಲ್ಲ ಧರ್ಮದ ಜಾತಿ ಜನಾಂಗದವರು ಕಾಂಗ್ರೆಸ್ಸಿಗೆ ಮತ ನೀಡೋದ್ರಿಂದ ನಾವು ಗೆಲುವು ಸಾಧಿಸಿದೀವಿ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸಚಿವ ಜಮೀರ್ ಅಹಮದ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಂತೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ವಿರುದ್ಧವಾಗಿ ಚಟುವಟಿಕೆಗಳನ್ನ ಮಾಡಿದ್ರಂತೆ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಮುನಿಸ್ಕೊಂಡಿದ್ದ ಜಮೀರ್
ಸಮರ್ಥಪರ ಪ್ರಚಾರಕ್ಕೂ ಬಂದಿರಲಿಲ್ಲ. ಕೊನೆ ಗಳಿಗೆಯಲ್ಲಿ ದಾವಣಗೆರೆಗೆ ಬಂದಿದ್ದ ಅವರು ಸಮರ್ಥ್ಗೆ ವೋಟ್ ಕೊಡಿ ಅಂತಷ್ಟೇ ಹೇಳಿ ವಾಪಸ್ಸಾಗಿದ್ರು. ಆದ್ರೆ ಒಳಗೊಳಗೆ SDPI ಅಭ್ಯರ್ಥಿಗೆ ಜಮೀರ್ ಸಹಾಯ ಮಾಡಿದ್ರು, ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರನ್ನ ಎತ್ತಿಕಟ್ಟಿದ್ರು ಅನ್ನೋ ಆರೋಪ ಜಮೀರ್ ಮೇಲೆ ಬಂದಿತ್ತು. ಎಲೆಕ್ಷನ್ ಮುಗಿದ ಮೇಲೆ ಇದೇ ಆರೋಪ ಇರೋ ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಕೈಗೊಂಡಿದ್ದು ನೋಡಿ ತನ್ನ ಮೇಲೆಯೂ ಇಂಥದ್ದೇ ಕ್ರಮ ಆಗಬಹುದು ಅನ್ನೋ ಭೀತಿ ಜಮೀರ್ ಅವರನ್ನ ಕಾಡುತ್ತಾ ಇತ್ತು. ಆದ್ರೆ ಈಗ ಆ ಭೀತಿ ದೂರವಾಗುವ ಸಮಯ ಬಂದ್ಬಿಟ್ಟಿದೆ. ಕೇರಳಂ ಎಲೆಕ್ಷನ್ ರಿಸಲ್ಟ್ ಜಮೀರ್ ಅವರನ್ನ ದಾವಣಗೆರೆ ಬೆಂಕಿಯಿಂದ ಪಾರು ಮಾಡುವ ಎಲ್ಲಾ ಲಕ್ಷಣಗಳಿವೆ. ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ. ಕೇರಳಂ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಕಮಾಲ್ ಮಾಡಿದ್ದಾರೆ. ಒಟ್ಟು 33 ಕ್ಷೇತ್ರಗಳಲ್ಲಿ ಜಮೀರ್ ಅಹಮದ್ ಪ್ರಚಾರ ಮಾಡಿದ್ದು 24 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಕ್ಯಾಲಿಕಟ್, ಕಣ್ಣೂರು, ವಯನಾಡು, ಕಾಸರಗೋಡು, ಅಲೆಪ್ಪಿ, ಪಾಲಕ್ಕಾಡ್, ಕೊಚ್ಚಿನ್, ಮಲಪ್ಪುರಂ ಜಿಲ್ಲೆಗಳಲ್ಲಿ ಜಮೀರ್ ಪ್ರಚಾರ ಮಾಡಿದ್ರು. 24 ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಕೊಟ್ಟಿರೋದ್ರಿಂದ ಜಮೀರ್ಗೆ ಬಿಗ್ ರಿಲೀಫ್ ಸಿಗಲಿದೆ ಎನ್ನಲಾಗ್ತಿದೆ. ದಾವಣಗೆರೆಯಲ್ಲಿ ಅಂತರ ಕಡಿಮೆ ಇದ್ರು ಜಮೀರ್ಗೆ ಹೈಕಮಾಂಡ್ ಕ್ಷಮೆ ನೀಡಲಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಕೇರಳಂ ಚುನಾವಣೆ ಗೆಲುವು ಜಮೀರ್ಗೆ ವರವಾಗಲಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಜಮೀರ್ ರಕ್ಷಣೆಗೆ ನಿಂತಿದ್ದು ನಾಯಕರು, ಆದರೆ ರಕ್ಷಣೆ ಮಾಡಿದ್ದು ಕೇರಳಂ ರಿಸಲ್ಟ್. ನಿಮ್ಗೆ ಗೊತ್ತಿರಬಹುದು, ಯಾವಾಗ ನಸೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ವಿರುದ್ಧ ಕಾಂಗ್ರೆಸ್ ಕ್ರಮ ತಗೊಳ್ತೋ ಆಗ ಜಮೀರ್ ಅಹಮದ್ ಕಂಗಾಲಾಗಿದ್ರು. ತನ್ನ ಮಂತ್ರಿ ಕುರ್ಚಿಯ ಕಾಲು ಮುರಿದು ಬೀಳಬಹುದು ಅನ್ನೋ ಚಿಂತೆ ಜಮೀರ್ ಅಹಮದ್ ಅವರನ್ನ ಕಾಡ್ತಾ ಇತ್ತು. ಜಮೀರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಡ ಜಾಸ್ತಿ ಆಗ್ತಾನೆ ಇತ್ತು. ಸ್ವಪಕ್ಷದ ಜಮೀರ್ ವಿರೋಧಿ ಬಣವೇ ಜಮೀರ್ ಅವರನ್ನ ಕೆಳಗಿಳಿಸೋಕೆ ಏನು ಮಾಡಬೇಕೋ ಅದೆಲ್ಲ ಮಾಡ್ತಾ ಇತ್ತು. ಆದ್ದರಿಂದ ಕಂಗಾಲಾಗಿದ್ದ ಜಮೀರ್ ಕುರ್ಚಿ ಉಳಿಸ್ಕೊಳ್ಳೋಕೆ ಏನು ಮಾಡಬೇಕೋ ಅದೆಲ್ಲ ಮಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಜಮೀರ್ ಅವರ ರಕ್ಷಣೆಗೆ ನಿಂತು ತಾವೂ ಕೆಲವೊಂದು ದಾಳಗಳನ್ನ ಉರುಳಿಸಿದ್ರು. ಸತೀಶ್ ಜಾರಕಿಹೊಳಿ DKಶಿ ಭೇಟಿ ಮಾಡಿ ಈ ಬಗ್ಗೆ ಮಾತಾಡಿದ್ರು. ಆದ್ರೆ ಅದ್ಯಾವುದು ವರ್ಕೌಟ್ ಆಗಿರಲಿಲ್ಲ. ಆದ್ರೆ ಈಗ ಜಮೀರ್ಗೆ ಕೇರಳಂ ಎಲೆಕ್ಷನ್ ವರ್ಕ್ ಆಗಿದೆ. ಜಮೀರ್ ಅವರನ್ನ ದಾವಣಗೆರೆ ಕಿಚ್ಚಿನಿಂದ ಅಕ್ಷರಶಃ ರಕ್ಷಣೆ ಮಾಡಿದೆ. ಕೇರಳಂನಲ್ಲಿ ಅಬ್ಬರದ ಕ್ಯಾಂಪೇನ್ ಮಾಡಿದ್ದ ಜಮೀರ್, ಕೇರಳಂ ಸಿಎಂ ಆಯ್ಕೆ ಜಮೀರ್ಗೆ ದೊಡ್ಡ ಜವಾಬ್ದಾರಿ. ಈಗ ಸದ್ಯಕ್ಕೆ ಜಮೀರ್ ಅಹಮದ್ ಕೇರಳಂನಲ್ಲಿ UDF ಅಧಿಕಾರಕ್ಕೆ ಬರೋಕೆ ತುಂಬಾ ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ. ಆದ್ದರಿಂದ ಕೇರಳಂ ಸಿಎಂ ಆಯ್ಕೆ ವಿಚಾರದಲ್ಲೂ ಜಮೀರ್ ಅಹಮದ್ ಹೆಗಲಿಗೆ ದೊಡ್ಡ ಜವಾಬ್ದಾರಿ ನೀಡಲಾಗಿದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಅದರ ಮಿತ್ರಪಕ್ಷ ಮುಸ್ಲಿಂ ಲೀಗ್ನಲ್ಲಿ ಸಿಎಂ ಕುರ್ಚಿಗೆ ಹಲವರು ರೇಸ್ನಲ್ಲಿದ್ದಾರೆ. ಮುಸ್ಲಿಂ ಲೀಗ್ ನಾಯಕರನ್ನ ಮನವೊಲಿಸುವ ಜವಾಬ್ದಾರಿಯನ್ನ ಜಮೀರ್ ಅಹಮದ್ಗೆ ನೀಡಲಾಗಿದೆ. ಚುನಾವಣೆಯಲ್ಲಿ 23 ಸ್ಥಾನಗಳನ್ನು ಗೆದ್ದಿರುವ ಮುಸ್ಲಿಂ ಲೀಗ್ನಿಂದ ಸಿಎಂ ಪಟ್ಟಕ್ಕೆ ಬೇಡಿಕೆ ಇದ್ದು ಅದನ್ನ ನಿವಾರಿಸಿ ಕಾಂಗ್ರೆಸ್ ನಾಯಕನಿಗೆ ಸಿಎಂ ಪಟ್ಟ ಕೊಡಿಸೋ ಹೊಣೆಯನ್ನ ಜಮೀರ್ ಹೊತ್ಕೊಂಡಿದ್ದಾರೆ. ಸದ್ಯ ಕೇರಳಂನಲ್ಲಿರೋ ಜಮೀರ್ ಮಲಪ್ಪುರಂನಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮುಖ್ಯಸ್ಥರೊಂದಿಗೆ ಮಾತನಾಡಿ ಮನವೊಲಿಸೋ ಕೆಲಸ ಮಾಡುತ್ತಿದ್ದಾರೆ. ಈ ಕೆಲಸವನ್ನು ಜಮೀರ್ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ದಾವಣಗೆರೆ ಬೆಂಕಿ ಖಂಡಿತ ಶೀಘ್ರದಲ್ಲೇ ಶಮನವಾಗುತ್ತೆ.